ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ಹಳೆ ಕೇಸು ಹೊಸ ಟ್ವಿಸ್ಟ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಮ ಜನ್ಮಭೂಮಿ ರಾಮ ಮಂದಿರ ಉದ್ಘಾಟನೆಗೆ ಕೆಲವೇ ದಿನಗಳು ಬಾಕಿ ಇರೋ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಬೆಂಕಿ ಹೊತ್ಕೊಂಡಿದೆ. ರಾಮ ಜನ್ಮಭೂಮಿ ಹೋರಾಟದ ಪ್ರಕರಣಕ್ಕೆ ಈಗ ಮರುಜೀವ ಬಂದಿದ್ದು ಹುಬ್ಬಳ್ಳಿ ಕರಸೇವಕರನ್ನ ಟಾರ್ಗೆಟ್ ಮಾಡ್ತಾ ಇದೆಯಾ ರಾಜ್ಯ ಸರ್ಕಾರ? ಒಂದು ವರ್ಷದ ಬಳಿಕ ಕರಸೇವಕರಿಗೆ ಶುರುವಾಗಿದೆ ಬಂಧನ ಭೀತಿ. ಮಂದಿರ ಉದ್ಘಾಟನೆ ಹೊತ್ತಲ್ಲಿ ವಿವಾದಕ್ಕೆ ಕೈ ಹಾಕ್ತಾ ಸರ್ಕಾರ. ಮಂದಿರ ಹೋರಾಟಗಾರರ ಬಂಧನದ ಹಿಂದೆ ಷಡ್ಯಂತ್ರ ಇದೆಯಾ? 3 ದಶಕದ ಹಿಂದಿನ ಗಲಭೆ ಪ್ರಕರಣಕ್ಕೆ ಈಗ ಮರುಜೀವ ಯಾಕೆ ಅಂತ ಕೇಳ್ತಾ ಇದೆ ಬಿಜೆಪಿ. ಕರಸೇವೆಗೂ ಮುನ್ನ ಡಿಸೆಂಬರ್ 5, 1992ರಂದು ಹುಬ್ಬಳ್ಳಿಯಲ್ಲಿ ಗಲಭೆಯಾಗಿರುತ್ತೆ. 9 ಜನರ ವಿರುದ್ಧ ಜಾಮೀನು ರಹಿತ ಸೆಕ್ಷನ್ 436ರ ಅಡಿಯಲ್ಲಿ ಎಫ್ಐಆರ್. ಅಂದಿನ ಪ್ರಕರಣದ ಮೊದಲ ಆರೋಪಿನೂ ಈಗ ಬದುಕಿಲ್ಲ. ಎಫ್ಐಆರ್ ದಾಖಲಾಗಿದ್ದ 8 ಮಂದಿಯ ಹುಡುಕಾಟಕ್ಕೆ ಪೊಲೀಸರು ಇಳಿದಿದ್ದಾರೆ. 4 ದಿನದ ಹಿಂದೆ ಶ್ರೀಕಾಂತ್ ಪೂಜಾರಿನ ಬಂಧಿಸಿದ್ದಾರೆ. ನ್ಯಾಯಾಂಗ ವಶಕ್ಕೆ ಹುಬ್ಬಳ್ಳಿ ಪೊಲೀಸರಿಂದ ಉಳಿದ ಆರೋಪಿಗಳ ಬಂಧನಕ್ಕೆ ಶೋಧ ನಡೀತಾ ಇದೆ. ಇನ್ನು ಮತ್ತೊಂದು ಕಡೆ ಕೋರ್ಟ್ಗೆ ಹಾಜರಾಗಲಿಲ್ಲ, ಅದಕ್ಕೆ ನಾವು ಕ್ರಮ ತಗೊಂಡ್ವಿ ಅಂತ ಹುಬ್ಬಳ್ಳಿ ಪೊಲೀಸರು ಹೇಳಿದ್ದಾರೆ. ಕಾಂಗ್ರೆಸ್ನಿಂದ ದ್ವೇಷ ರಾಜಕಾರಣ ಅಂತ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಕೋಮು ಬಣ್ಣ ಬಳಿಬೇಡಿ ಅಂತ ಬಿಜೆಪಿ ವಿರುದ್ಧ ಪರಮೇಶ್ವರ್ ಕಿಡಿಕಾರ್ತಾ ಇದ್ದಾರೆ. ಶ್ರೀಕಾಂತ್ ಪೂಜಾರಿ ಯಾರನ್ನ ಬಂಧಿಸಿದಾರೋ ಅವರ ಫೋಟೋ ನೀವು ನೋಡ್ತಾ ಇದ್ದೀರಾ. 4 ದಿನದ ಹಿಂದೆ ಇವರ ಬಂಧನ ಆಗಿದೆ. ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದಾರೆ. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ರಾಮ ಮಂದಿರ ಉದ್ಘಾಟನೆಯ ಹೊತ್ತಲ್ಲಿ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಕಾಂಗ್ರೆಸ್ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ಆದ್ರೆ ಇದಕ್ಕೆ ಕೋಮು ಬಣ್ಣ ಬಳಿಬೇಡಿ ಅಂತ ಪರಮೇಶ್ವರ್ ಹೇಳ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಹೇಳ್ತಾ ಇದೆ ಪೆಂಡಿಂಗ್ ಉಳಿದಿರೋ ಕೇಸ್ಗಳನ್ನೆಲ್ಲ ತೆಗಿತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣವನ್ನ ಮತ್ತೆ ಶುರು ಮಾಡಿದ್ದಾರೆ. ಲಕ್ಷಾಂತರ ಜನ ಬಲಿದಾನ ಆಗಿದೆ ಅಯೋಧ್ಯೆ ಇಶ್ಯೂಗೆ ಸಂಬಂಧಪಟ್ಟಂತೆ. ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಅದನ್ನು ಭಯಭೀತಿ ಮಾಡೋ ಅಂಥದ್ದಕ್ಕೆ ಹೊರಟಿದೆ. ಸುಮಾರು 30 ವರ್ಷದ ಹಿಂದೆ ಕೇಸ್ ಅದು. ರಾಮ ಜನ್ಮಭೂಮಿ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ 2 ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ಅದರಿಂದ ಸರ್ಕಾರ ದ್ವೇಷದ ರಾಜಕಾರಣವನ್ನು ಮಾಡಿದ್ರೆ ಅದು ಪ್ರತಿಫಲವನ್ನು ನೀವು ಅನುಭವಿಸ್ಬೇಕಾಗ್ತದೆ. ಅಮಾಯಕ ರಾಮ ಭಕ್ತರನ್ನು ಯಾಕೆ ಬಂಧಿಸ್ತೀರಾ? ಆ ಥರ ಇದ್ದರೆ ನಾನು ಹೋಗಿದ್ದೀನಿ, ಯಡಿಯೂರಪ್ಪನವರು ಹೋಗಿದ್ದರು. ನಿಮ್ಗೆ ಧೈರ್ಯ ಇದೆ ಆ ಥರ ಬಂಧಿಸೋ ಅಂಥದ್ದಕ್ಕೆ? ಹಳೆ ಕೇಸ್ಗಳನ್ನೆಲ್ಲ ಕ್ಲಿಯರ್ ಮಾಡಬೇಕು ಅಂತೇಳಿ ಒಂದು ಸಂದೇಶ ಕೊಟ್ಟಿದ್ದೇವೆ. ಒಂದು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಯಾವ ಹಳೆ ಕೇಸುಗಳೆಲ್ಲ ಇವರೆಲ್ಲ ವರ್ಷಾನುಗಟ್ಟಲೆ ಇಟ್ಕೊಂಡು ಅದನ್ನ ಏನು ಮಾಡದೆ ಇಟ್ಕೊಂಡಿದ್ದಾರೆ ಅಂತೇಳಿ ಅದನ್ನ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ. ಅದರಲ್ಲಿ ಹುಬ್ಳಿನಲ್ಲಿ ಸುಮಾರು 32 ಕೇಸ್ಗಳನ್ನು ಪೆಂಡಿಂಗ್ ಇದ್ದದ ಕೇಸ್ಗಳನ್ನೆಲ್ಲ ಓಪನ್ ಮಾಡಿ ಅದನ್ನು ಕ್ಲಿಯರ್ ಮಾಡುವಾಗ ಇದು ಅದರೊಳಗಡೆ ಬಂದಿದೆ. ಅವನ ಅರೆಸ್ಟ್ ಮಾಡಿ ಕಸ್ಟಡಿಗೆ ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲರಿಗೂ ಮಾಡಿದಂಗೆ ಅವರಿಗೂ ಮಾಡಿದ್ದಾರೆ. ಇದನ್ನ ಉದ್ದೇಶ ಇಟ್ಕೊಂಡು ಏನು ಮಾಡಿಲ್ಲ. ಅದು ತಪ್ಪು ಕಲ್ಪನೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಕಾನೂನಿನ ಪ್ರಕಾರ ಏನು ಮಾಡಬೇಕೋ ಅದನ್ನ ಪೊಲೀಸ್ ಇಲಾಖೆ ಮಾಡುತ್ತೆ. ಆದರೆ ಇದಕ್ಕೆ ಆ ಬಣ್ಣ ಕಟ್ಟೋದು ಸೂಕ್ತ ಅಲ್ಲ ಅಂತ ಹೇಳಿ ನಾನು. ದ್ವೇಷ ರಾಜಕಾರಣ ಅಂತ ಬಿಜೆಪಿ ಹೇಳ್ತಾ ಇದೆ. ಇದಕ್ಕೆ ಕೋಮು ಬಣ್ಣ ಬಳಿಬೇಡಿ ಅಂತ ಕಾಂಗ್ರೆಸ್ ನಾಯಕ ಪರಮೇಶ್ವರ್ ಹೇಳ್ತಾ ಇದ್ದಾರೆ. 3 ಜನ ಗಣ್ಯ ಅತಿಥಿಗಳು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ಬಿಜೆಪಿ ವಕ್ತಾರರಾದ ಎಚ್.ಎನ್. ಚಂದ್ರಶೇಖರ್ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರು ಲಿಂಕ್ ನಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ನಟರಾಜ್ ಗೌಡ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹುಬ್ಬಳ್ಳಿಯಿಂದ ವಕೀಲರಾದ ಸಂಜೀವ್ ಬಡಸ್ಕರ್ ಅವರು ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸಂಜೀವ್ ಅವರೇ. ಮೊದಲಿಗೆ ನಿಮ್ಮಿಂದಲೇ ಆರಂಭಿಸ್ತೀನಿ ಸಂಜೀವ್ ಅವರೇ, ಈ ಪ್ರಕರಣನ ಒಬ್ಬ ವಕೀಲರಾಗಿ ಹೆಂಗ್ ನೋಡ್ತೀರಿ?
ನಮಸ್ಕಾರ ಮೇಡಮ್. ನಮಸ್ತೆ. ನೋಡಿ, ಪ್ರಕರಣದ ಸತ್ಯಾಸತ್ಯತೆಯನ್ನು ನೋಡಿದರೆ ಮೇಲ್ನೋಟಕ್ಕೆ ಇದೊಂದು ಸುಳ್ಳು ಪ್ರಕರಣ ಅಂಥೇಳಿ ಗೊತ್ತಾಗುತ್ತೆ. 1992ರಲ್ಲಿ ಹುಬ್ಬಳ್ಳಿಯ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡ್ತಾರೆ. 436 ಏನೋ ಒಂದು ಸಾರ್ವಜನಿಕರ ಆಸ್ತಿಪಾಸ್ತಿಗೆ ಬೆಂಕಿ ಹಚ್ಚುವಂಥ ಒಂದು ಕೇಸನ್ನು ಪ್ರಕರಣವನ್ನು ದಾಖಲು ಮಾಡಿ ಅದರಲ್ಲಿ FIRನಲ್ಲಿ ಯಾರದೇ ಹೆಸರನ್ನು ನಮೂದು ಮಾಡೋದಿಲ್ಲ. ನಂತರ ಚಾರ್ಜ್ ಶೀಟ್ನಲ್ಲಿ ಕೆಲವೊಂದು ಸುಮಾರು 13 ಜನರ ಆರೋಪಿಗಳನ್ನ ಹೆಸರನ್ನು ಹಾಕಿ ಒಂದು ಚಾರ್ಜ್ ಶೀಟನ್ನು 1993ರಲ್ಲಿ ಟೌನ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರು ಚಾರ್ಜ್ ಶೀಟನ್ನು ಫೈಲ್ ಮಾಡ್ತಾರೆ. 1992ರಿಂದ ಈ ಆರೋಪಿಗಳು ಪರಾರಿ ಇದ್ದಾರೆ ಅಂಥೇಳಿ ಒಂದು ಸುಳ್ಳು ಆರೋಪವನ್ನು ಹೊರಿಸಿ ಮೊನ್ನೆ ಶುಕ್ರವಾರ ದಿವಸ ಈ ಅಮಾಯಕ ಏನು ರಾಮನ ಏನು ಕೇಸ್ನಲ್ಲಿ ಏನಿದ್ರು ಇಂಥವ್ರನ್ನ ಬಂಧನೆ ಮಾಡಿದ್ದು ನಾವು ಬಹಳ ಉಗ್ರವಾಗಿ ಖಂಡಿಸ್ತೇವೆ. ನಟರಾಜ್ ಗೌಡ್ರೆ ಒಂದ್ ನಿಮಿಷ ವಾಪಸ್ ಬರ್ತೀನಿ. ಇದೊಂದು ಮೇಲ್ನೋಟಕ್ಕನೇ ಇದೊಂದು ಸುಳ್ಳು ಪ್ರಕರಣ. ಕಂಟಿನ್ಯೂ ಸಂಜೀವ್ ಅವರೇ. 92ರಲ್ಲಿ ಏನು ಪ್ರಕರಣ ದಾಖಲಾಗುತ್ತೋ ಇದ್ರ ಮೇಲ್ನೋಟಕ್ಕನೇ ಸಾಬೀತಾಗುತ್ತೆ. ನಮ್ಮ ಮಾನ್ಯ ಗೃಹ ಸಚಿವರು ನಿನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಸುಮಾರು 32 ಪ್ರಕರಣಗಳನ್ನು ನಾವು ಓಪನ್ ಮಾಡಿದ್ದೀವಿ ರಾಜ್ಯದಲ್ಲಿ ಅಂತೇಳಿ. ನಾನು ಅಂಕಿಅಂಶ ಕೊಡೋದಾದರೆ ದೇಶದಲ್ಲಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಮತ್ತು ಜಿಲ್ಲಾ ನ್ಯಾಯಾಲಯದಲ್ಲಿ 1,69,000 ಪ್ರಕರಣಗಳು ಲಾಂಗ್ ಪೆಂಡಿಂಗ್ ಕೇಸ್ ಅಂತೇಳಿ ಪ್ರಕರಣ ಕಳೆದ 30 ವರ್ಷಗಳಿಂದ ಬಾಕಿ ಇವೆ. ಲಾಂಗ್ ಪೆಂಡಿಂಗ್ ಕೇಸ್ 1,69,000. ಇನ್ನು ಹೈಕೋರ್ಟ್ನಲ್ಲಿ ಕಳೆದ 30 ವರ್ಷದಿಂದ 69,000, ಸುಪ್ರೀಂ ಕೋರ್ಟ್ನಲ್ಲಿ ಸುಮಾರು 69,000-70,000 ಪ್ರಕರಣಗಳು ಇವತ್ತು ಬಾಕಿ ಇದ್ದಿದ್ದು ನಮ್ಮ ಗಮನಕ್ಕೆ ಬಂದಿದೆ. ಹೀಗಾಗಿ ಇದರಲ್ಲಿ ಮೇಲ್ನೋಟಕ್ಕನೇ ಸಾಬೀತಾಗಿದೆ. ಈಗ ಏನೋ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಷಡ್ಯಂತ್ರ ಮಾಡಿ ಯಾವುದೋ ಒಂದು ಕಾಣದ ಶಕ್ತಿಗಳು ಮಾತಾಡಕ್ ಬರೋದಿಲ್ಲ. ಹ್ಯಾಬಿಚುವಲ್ ಅಫೆಂಡರ್ ಆಗಿದ್ದಾರೆ ಅವರು. ಎಲ್ಲ ಕಡೆ ಇದೇ ತರ ಮಾಡ್ತಾರೆ. ಇವರಿಗೆ ವಿಷಯಗಳಿರಲ್ಲ, ಎಲ್ರಿಗೂ ಡಿಸ್ಟರ್ಬ್ ಮಾಡೋದು. ನೀವು ಯಾರು ಮಾತಾಡ್ತಿದ್ರ ಗೊತ್ತಿಲ್ಲ ನನಗೆ. ನೀವು ಸ್ವಲ್ಪ ಹೊತ್ತು ಅಡ್ವೊಕೇಟ್ ತರ ಮಾತಾಡಿಲ್ಲ ನೋಡಿ. ಇಬ್ಬಿಬ್ರು ಬಿಜೆಪಿ ಅವ್ರನ್ನ ಕರ್ಕೊಂಡ್ ಬರ್ತೀರಾ ನೀವು, ಭಾವನ ಅವರೇ. ನೋಡಿ, ಅವರು ಬಿಜೆಪಿ ತರ ಮಾತಾಡಿದ್ರು. ಓಪನ್ ಮಾಡಿದ್ದು ಯಾವ ಕೇಸುಗಳು? ಏನ್ ಮಾತಾಡಕ್ ಬಿಡಲ್ಲ. ಅಶೋಕ್ ಸಿಂಗಾಲ್ ಅವರು 2001ರಲ್ಲಿ ಅಶೋಕ್ ಸಿಂಗಾಲ್ ಅವರು ಹುಬ್ಬಳ್ಳಿಗೆ ಬಂದಂತ ಮಾತಾಡಿ ಮುಂದೆ ಗೋದ್ರಾ ನಂತರದ ಘಟನೆಗಳನ್ನು ಈ ಸರ್ಕಾರ 32 ಏನಾಗ ಮಾನ್ಯ ಗೃಹ ಸಚಿವರು ಏನು ಹೇಳಿದರು, ಈ 3 ಇನ್ಸಿಡೆಂಟ್ಗೆ ಸಂಬಂಧಪಟ್ಟಂಗೆ ಸುಮಾರು ಒಂದು 32 ಕೇಸುಗಳನ್ನ ಓಪನ್ ಮಾಡಿದ್ದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಸಂಜೀವ್ ಅವರಿಂದ ಫಸ್ಟ್ ರಿಯಾಕ್ಷನ್ ಹೆದರಿಸುವ ತಂತ್ರ. ಇಂತ ಹ್ಯಾಬಿಚುವಲ್ ಅಫೆಂಡರ್ಗಳಿಗೆ ಅಡ್ವೊಕೇಟ್ ಭಾವನವ್ರೆ ಒಂದ್ ಬಹಳ ಇಂಪಾರ್ಟೆಂಟ್ ಏನ್ ಗೊತ್ತಾ? ವಕೀಲರು ನೆಲದ ಕಾನೂನಿಗೆ ಗೌರವ ಕೊಟ್ಟು ಕಾನೂನು ಪ್ರಕಾರ ಕೋರ್ಟು ಮತ್ತೆ ಪ್ರಕ್ರಿಯೆಗಳು ಪೊಲೀಸ್ ಇಲಾಖೆ ನಡೆಯೋ ರೀತಿ ಅದನ್ನ ವಿಶ್ಲೇಷಣೆ ಮಾಡಿದ್ರೆ ಹೇಳಿದ್ರೆ ಹೇಳ್ತಿತ್ತು. ಅವ್ರು ಯಾರು ಬಿಜೆಪಿ ವಕ್ತಾರರಿಗಿಂತ ಕೀಳಾಗಿ ಮಾತಾಡ್ತಾರಲ್ರಿ, ಅವ್ರನ್ನ ನೀವು ವಕೀಲರ ಅಂತ ಕರ್ಕೊಂಡು ಕೊಡ್ಸಿದಿರಿ. ಇಟ್ಸ್ ಶೇಮ್. ನಂಬರ್ 1. ಇರಯ್ಯ ಒಂದ್ ನಿಮಿಷ. ನೀನು ಯಾವ ಹಿಂದೂ ಯಾವ ಮುಸಲ್ಮಾನ್? ನಾನ್ ಹಿಂದೂ, ನೀನ್ ಕುತ್ಕೊಂಡಿರೋ ಇವ್ರ ನಾಟಕ ಹಿಂದೂ, ನಾನ್ ನಿಜವಾದ ಹಿಂದೂ. ನೀವೆಲ್ಲ ಹೇಗೆ ಗೊತ್ತಾ? ನೀವು ಕಳಂಕ ಹಿಂದೂ, ನೀವುಗಳು ದೇಶಕ್ಕೆ ಕಳಂಕ ಇರ್ರಿ. ಮಾತಾಡ್ಬೇಕು ಏನ್ ಗೊತ್ತಾ? ಸತ್ಯ ಮಾತಾಡ್ಬೇಕು. ಸತ್ಯ ಮಾತಾಡ್ರೆ ನಿಮ್ಗೆ ಉರಿತು, ನಮ್ಗೆ ಅರ್ಥ ಆಗುತ್ತೆ. ಸತ್ಯ ಮಾತಾಡ್ಬೇಕು. ಇರಪ್ಪ ಒಂದ್ ನಿಮಿಷ. ನೋಡ್ರಿ, ನಿಜವಾದ ಹಿಂದೂ, ನೈಜ ಹಿಂದೂ ನಾನು. ನೀವೆಲ್ಲ ಏನ್ ಗೊತ್ತಾ? ಚುನಾವಣೆಗೆ ರಾಜಕೀಯ ಹಿಂದೂಗಳು ನೀವು. ಇವರ ನಾಟ ಹಿಂದೂ, ಇವರ ರಾಜಕೀಯ ಹಿಂದೂ, ಐ ಆಮ್ ನೈಜ ಹಿಂದೂ. ಅದು ತಿಳ್ಕೊಳ್ಳಿ ನೀವು. ವಕೀಲರು ಹೇಳಿದ್ದ ವಿಷಯ ಏನಂದ್ರೆ, ನೋಡಿ, ಕಾನೂನು ಪ್ರಕ್ರಿಯೆಗಳು ಹೆಂಗಾಗ್ತವೆ, ಕಾನೂನು ಪ್ರಕ್ರಿಯೆಗಳು ಯಾವ ರೀತಿ ಆಗ್ತವೆ, ದೀರ್ಘಾವಧಿಯ ಕೇಸ್ಗಳು ಪೆಂಡಿಂಗ್ ಇದ್ದಾಗ
ಒಂದ್ ನಿಮಿಷ ಇರ್ರಿ ವಕೀಲರೇ ಒಂದ್ ನಿಮಿಷ ಇರ್ರಿ. ದೀರ್ಘಾವಧಿಯ ಕೇಸ್ಗಳು ಯಾವ ರೀತಿಯಾಗಿ ಕ್ಲೋಸ್ ಮಾಡ್ಬೇಕಂತ ನ್ಯಾಯಾಲಯ ನಿರ್ದೇಶನ ಇದೆ, ಗೃಹ ಇಲಾಖೆಯ ನಿರ್ದೇಶನ ಇರುತ್ತೆ, ಪೊಲೀಸ್ ಇಲಾಖೆ ಕೆಲಸ ಮಾಡುತ್ತೆ. ನಾನ್ ಸಂಜೀವ್ ಅವರು ಒನ್ ಅಟ್ ಎ ಟೈಮ್. ನಟರಾಜ್ ಗೌಡ್ರು ನೀವು ಮಾತಾಡೋದಕ್ಕೆ ಅವ್ರು ರಿಯಾಕ್ಟ್ ಮಾಡ್ತಿದ್ದಾರೆ. ಎಸ್ ನಟರಾಜ್ ಗೌಡ್ರು ಕಂಟಿನ್ಯೂ. ಇಲ್ಲ ಮಾತಾಡ್ಬಿಡ್ತೀನಿ. ನಾನು ಯಾಕೆ ಹೇಳ್ತೀನಿ ಅಂದ್ರೆ ನೋಡ್ರಿ, ನಾನು ಅಡ್ವೊಕೇಟ್ ಅಲ್ಲ, ಆದ್ರೆ ನಾನು ಅಡ್ವೊಕೇಟ್ ಗೌರವ ಕಾನೂನಿಗೆ ಹೆಂಗೆ ಗೌರವ ಕೊಡ್ಬೇಕಂತ ನನಗೆ ಗೊತ್ತಿದೆ. ಕಾನೂನಿಗೆ ಹೆಂಗ್ ಗೌರವ ಕೊಡ್ಬೇಕು ನೋಡಿ, ನೆಲದ ಕಾನೂನು ಬಹಳ ದೊಡ್ಡದು. ದೀರ್ಘಾವಧಿಯ ಕೇಸ್ಗಳು ಯಾವುದೇ ಇದ್ರೂ ಕೂಡ ಅದನ್ನ ಕ್ಲೋಸ್ ಮಾಡಬೇಕಾದಂತ ಹೊಣೆ ಗೃಹ ಇಲಾಖೆಗಿರುತ್ತೆ, ಪೊಲೀಸ್ ಇಲಾಖೆಗಿರುತ್ತೆ, ಮತ್ತೆ ಕೋರ್ಟ್ ಕೂಡ ಅದೇ ಹೇಳುತ್ತೆ. ಏನಪ್ಪ ಇದು 3 ದಶಕದಿಂದ 4 ದಶಕದಿಂದ 2 ದಶಕದಿಂದ ಈ ತರ ಕೇಸ್ಗಳನ್ನ ಮುಂದುವರಿಸ್ಕೊಂಡು ಬರ್ತಾ ಇದ್ದೀರಿ, ಇವುಗಳಿಗೆ ಇತ್ಯರ್ಥ ಮಾಡಿ. ಅದು ಆರೋಪಿ ಸಿಕ್ಕಿದಾರಾ ಸಿಕ್ಕಿಲ್ವಾ, ಅವರು ಅಪರಾಧಿನ ನಿರಪರಾಧಿನ ಕೋರ್ಟಲ್ಲಿ ತೀರ್ಮಾನ ಆಗ್ಬೇಕು. ಮೇಲ್ ಬಂದಿರೋದು ಅಂತ ಹೇಳಿದ್ರೆ, ರಾಮ ಮಂದಿರದ ಉದ್ಘಾಟನೆಗೆ ಡೇಟ್ ಫಿಕ್ಸ್ ಆಗಿದೆ, ಎಲ್ಲಾ ಕಡೆನೂ ಆ ಸಂಭ್ರಮ ಶುರು ಆಗಿದೆ. ಈ ಸಂದರ್ಭದಲ್ಲಿ ಯಾರ್ಯಾರು ಗಲಭೆಯಲ್ಲಿ ಭಾಗಿಯಾಗಿದ್ರು ಅಂತ ಮೆನ್ಷನ್ ಮಾಡಿದಾರೋ ಪೊಲೀಸರು, ಈ ಸಂದರ್ಭದಲ್ಲಿ ಕರ್ಕೊಂಡು ಹೋಗ್ತಾ ಇರೋದು, ಈ ಸಂದರ್ಭದಲ್ಲಿ ಅರೆಸ್ಟ್ ಮಾಡ್ತಾ ಇರೋದು ಬೆಂಕಿ ಹೊತ್ತಿದೆ. ಇದು ಬಿಜೆಪಿಯ ನೇರ ವಾಗ್ದಾಳಿ ಏನಂದ್ರೆ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಾ, ನೀವು ರಾಜಕಾರಣ ಮಾಡ್ತಾ ಇಲ್ಲ. ನೋ ಇಟ್ಸ್ ಫಾಲ್ಸ್. ಬಿಜೆಪಿ ಹೇಳ್ತಾರ ಸುಳ್ಳು. ಯಾಕಂದ್ರೆ ನೋಡಿ, ಇಡೀ ರಾಜ್ಯದಲ್ಲಿ ಕೇವಲ ಆ ಒಂದೇ ಒಂದು ಠಾಣೆನಲ್ಲಿ ಕೇವಲ ಒಂದೇ ಒಂದು ಪ್ರಕರಣ ಇರ್ಲಿಲ್ಲ ಆ ಟೈಮಲ್ಲಿ ಇದ್ದಿದ್ದು. ಇಡೀ ರಾಜ್ಯದಲ್ಲಿ 100 ಪ್ರಕರಣಗಳಿತ್ತು. ಆದರೆ ದೀರ್ಘಾವಧಿಯ ಕೇಸ್ಗಳಂತ ಹೇಳಿ ಅಲ್ಲಿನ ಪೊಲೀಸ್ ಇಲಾಖೆ ತೀರ್ಮಾನ ಮಾಡಿ ಅವನ್ನ ಕ್ಲೋಸ್ ಮಾಡ್ಬೇಕು ಅಂದಾಗ, ಇದೊಂದೇ ಕೇಸ್ ಅಲ್ಲ, 32 ಈ ರೀತಿಯ ಬೇರೆ ಬೇರೆ ಕೇಸ್ಗಳು, ಬೇರೆ ಬೇರೆ ಅಪರಾಧ ಪ್ರಕರಣಗಳನ್ನ ಅವರು ಕ್ಲೋಸ್ ಮಾಡ್ಲಿಕ್ಕೆ, ಅದನ್ನ ಫೈನಲ್ ರಿಪೋರ್ಟ್ ಕೊಡ್ಲಿಕ್ಕೆ, ಎಲ್ಲರನ್ನ ಅರೆಸ್ಟ್ ಮಾಡಿ ಕಸ್ಟಡಿ ಕೊಡೋದು, ಕೋರ್ಟ್ ಸಬ್ಮಿಟ್ ಮಾಡೋದು, ವರದಿಯನ್ನ ಅವ್ರು ಕೋರ್ಟ್ಗಳಿಗೆ ಕೊಡ್ಬೇಕಾಗ್ತದೆ. ದೀರ್ಘಾವಧಿಯ ಕೇಸು ಈ 30 ವರ್ಷದ ಕೇಸನ್ನ ಅವರು ಭೇದಿಸಿ ಅದನ್ನ ಸರಿ ಮಾಡ್ತಾ ಇರ್ಬೇಕಾದ್ರೆ ಪೊಲೀಸ್ ಇಲಾಖೆನ ಶ್ಲಾಘನೆ ಮಾಡ್ಬೇಕು. ಅದು ಯಾವೇ ಕೇಸ್ ಆಗಿರ್ಲಿ, ಯಾವುದೇ ಕ್ರಿಮಿನಲ್ ಪ್ರಕರಣ ಆಗಿರ್ಲಿ, ಅದು 430 ಆಗಿರ್ಲಿ, 120 ಆಗಿರ್ಲಿ, 506 ಆಗಿರ್ಲಿ, 302 ಯಾವುದೇ ಆಗಿದ್ರು ಕೂಡ ಕೇಸ್ಗಳನ್ನ ಇತ್ಯರ್ಥ ಮಾಡಬೇಕಾದ ಹೊಣೆಗಾರಿಕೆ ಪೊಲೀಸ್ ಇಲಾಖೆ ಮತ್ತೆ ಕೋರ್ಟ್ಗಳಿಗಿದೆ. ಆ ಕೆಲಸವನ್ನ ಅವ್ರು ಮಾಡಿದ್ದಾರೆ. ಅವ್ರನ್ನ ಶ್ಲಾಘನೆ ಮಾಡ್ತಿರೋ ಬಿಡ್ತಿರೋ ಸೆಕೆಂಡರಿ ವಿಷಯ. ಇದನ್ನ ನೀವು ಬಣ್ಣ ಬಳಿತಾ ಇರ್ತಕ್ಕಂಥದ್ದು ಬಿಜೆಪಿಗೆ. ಯಾಕಂದ್ರೆ ಅವ್ರ ಕೆಲಸ ಬೇರೆ ಇಲ್ಲ, ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಕೆಲಸ ಅವಾಗ್ಲೂ ಮಾಡಿಲ್ಲ, ಇವಾಗ್ಲೂ ಮಾಡಲ್ಲ, ಅವ್ರ ಕೆಲಸ ಮಾಡೋದಿಲ್ಲ, ಆ ಜನಪರವಾದ ಯೋಚನೆ ಮಾಡೋದಿಲ್ಲ. ನೆಲದ ಕಾನೂನಿಗೆ ಗೌರವ ಕೊಡೋದಾದ್ರೆ ಕೋರ್ಟಲ್ಲಿ ಇತ್ಯರ್ಥ ಆಗ್ಲಿ ಅಂತ ಹೇಳ್ಬೇಕು. ಆ ರಾಮ ಭಕ್ತರಿಗೆ ಅವ್ರು ಹೋರಾಟ ಮಾಡಿದವ್ರಿಗೆ ಇವ್ರು ಯಾಕೆ ಹಂಗಂದ್ರೆ ಅಯೋಧ್ಯೆಗೆ ಅವ್ರು ಇನ್ವಿಟೇಷನ್ ಕೊಟ್ಟಿಲ್ಲ, ಅವ್ರಿಗೆ ಅವರ ಹೋರಾಟದಿಂದ ಅಲ್ಲಿ ಬರ್ತಾ ಇರ್ತಕ್ಕಂಥದ್ದು ರಾಮ ಮಂದಿರ ಇವತ್ತು. ಅವ್ರಿಗೆ ಯಾಕೆ ಇನ್ವಿಟೇಷನ್ ಕೊಟ್ಟಿಲ್ಲ? ಯಾಕೆ ಆ ಕೇಸನ್ನ 30 ವರ್ಷಗಳ ಕಾಲ ಅವ್ರನ್ನ ಕ್ಲೋಸ್ ಮಾಡ್ಕೊಳ್ಳಿಕ್ಕೆ ಬಿಜೆಪಿ ಸರ್ಕಾರನೇ ಇತ್ತು ರಾಜ್ಯದಲ್ಲಿ 10 ವರ್ಷ, ಕೇಂದ್ರದಲ್ಲಿ 15 ವರ್ಷ ಬಿಜೆಪಿ ಸರ್ಕಾರನೇ ಇತ್ತು. ಯಾಕೆ ಆ ಕೇಸ್ಗಳನ್ನ ಅವ್ರಿಗೆ ಕ್ಲೋಸ್ ಮಾಡ್ಲಿಕ್ಕೆ ಅವ್ರಿಗೆ ಕಾನೂನು ನೆರವನ್ನ ಕೊಟ್ಟಿಲ್ಲ? ಇದು ಬಿಟ್ಬಿಟ್ಟು ಕ್ಷುಲ್ಲಕ ರಾಜಕಾರಣ ಮಾಡೋದು ಬಿಜೆಪಿಯ ಚಾಳಿ ಆಗಿದೆ. ಬಿಜೆಪಿಯ ಚಾಳಿಗೆ ಮಾಧ್ಯಮದ ತಾವು ಕೂಡ ಎಕ್ಸಾಂಪಲ್ ಬೀಳ್ತಾ ಇದೆ. ನಿಮ್ಮ ಮೊದಲ ರಿಯಾಕ್ಷನ್? ಎಸ್, ಕ್ಷುಲ್ಲಕ ರಾಜಕಾರಣ ಮಾಡ್ತಾ ಇದ್ದೀರಾ. ನೋಡಿ, ರಾಮ ಮಂದಿರ ಆಗ್ಲೇಬಾರ್ದು, ರಾಮನ ಅಸ್ತಿತ್ವದಲ್ಲಿ ಇರಲೇಬಾರ್ದು ಅಂತಕ್ಕಂಥದ್ದು ಕಾಂಗ್ರೆಸ್ನ ಅವತ್ತಿಂದ ಕನಸು. ಯಾವ ಬಾಬಾ ರಾಮ ಮಂದಿರವನ್ನು ನಾಶ ಮಾಡ್ದ ಅವನನ್ನ ಇವರು ಪೂಜೆ ಮಾಡಿಕೊಂಡು ಅವನ ಹೆಸರಿನಲ್ಲಿ ರಸ್ತೆಗಳಿಗೆ ಇಟ್ಟಿದ್ದಾರೆ. ಅದಾದ್ಮೇಲೆ ಡಿಸೆಂಬರ್ 6, 1992ರಲ್ಲಿ ಅದು ಬಾಬರಿ ಮಸೀದಿ ಕುಸಿದಾಗ ಅವತ್ತು ಸಂಜೆ ಅವತ್ತಿನ ಕಾಂಗ್ರೆಸ್ ಪ್ರಧಾನಮಂತ್ರಿ ಆಗಿದ್ದ ಪಿ ವಿ ನರಸಿಂಹರಾವ್ ಅವರು ಆಚೆ ಕಡೆಗೆ ಬಂದು ಪ್ರಸಂಗದಲ್ಲಿ ಹೇಳ್ತಾರೆ, ಮತ್ತೆ ಅದೇ ಜಾಗದಲ್ಲಿ ಮಸೀದಿಯನ್ನ ಕಟ್ತೇವೆ ಅಂತ ಹೇಳಿ. ಅದಾದ 2 ದಿವಸಗಳಲ್ಲಿ 4 ಬಿಜೆಪಿ ಸರ್ಕಾರಗಳನ್ನ, ಉತ್ತರ ಪ್ರದೇಶ, ರಾಜಸ್ಥಾನ, ಮಧ್ಯಪ್ರದೇಶ, ಹಿಮಾಚಲ ಪ್ರದೇಶ, 4 ಸರ್ಕಾರಗಳನ್ನ ರಾಮ ಮಂದಿರಕ್ಕೆ ಸಪೋರ್ಟ್ ಮಾಡಿದೀವಿ ಅಂತೇಳಿ ವಜಾ ಮಾಡ್ತಾರೆ. ಅದಾದ್ಮೇಲೆ ರಾಮ ಅಂತಕ್ಕಂಥ ದೇವರೇ ಅಲ್ಲ, ರಾಮ ಕಾಲ್ಪನಿಕ ವ್ಯಕ್ತಿ, ರಾಮ ಅಂತಕ್ಕಂಥ ಅಸ್ತಿತ್ವನೇ ಇರಲಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಹಾಕುತ್ತೆ ಕಾಂಗ್ರೆಸ್ ಪಕ್ಷ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಯಾವುದೇ ಕಾರಣಕ್ಕೂ ಕಟ್ಟಬಾರ್ದು ಅಂತ ಹೇಳಿ 21 ಜನ ಎಲೈಟ್ ಪ್ಯಾನಲ್ ಮಾಡಿ ಲಾಯರ್ಗಳನ್ನ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಫೈಟ್ ಮಾಡುತ್ತೆ. ಕಡೆಗೆ ಜಡ್ಜ್ಮೆಂಟ್ ಬರೋ ಸಮಯದಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಜಡ್ಜ್ಮೆಂಟ್ ಕೊಡಬೇಡಿ ಅಂತೇಳಿ ಕಪಿಲ್ ಸಿಬಲ್ ಮತ್ತೆ ರಿಕ್ವೆಷನ್ ಮಾಡ್ತಾರೆ. ಅದಾದ್ಮೇಲೆ ಇವಾಗ ತೀರ್ಪು ಬಂದಾಗ ಇದೇ ಕರ್ನಾಟಕದಲ್ಲಿ ಏನೇನಾಗಿದೆ, ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ರಾಮ ಭಕ್ತರ ಮೇಲೆ ಮುಂಚಿಂದ ದ್ವೇಷ ಮಾಡ್ಕೊಂಡ್ ಬಂದವರು. ನೋಡಿ, 2015ರಲ್ಲಿ PFI ಉಗ್ರರ 175 ಕೇಸ್ ವಿಡ್ರಾ ಮಾಡ್ತಾರೆ. ಅವತ್ತು ಕ್ಯಾಬಿನೆಟ್ ಡಿಸಿಷನ್ ಆಚೆ ಕಡೆ ಬಂದು ಅವತ್ತು ಕಾನೂನು ಸಚಿವ ಇವರು ಹೇಳ್ತಾರೆ, ಅವರು ನಮ್ಮ ಶಿರಾಜಿದ್ದರು ಕಾನೂನು ಸಚಿವರು ಹೇಳ್ತಾರೆ ಇದು ಹೀನಿಯಸ್ ಕ್ರೈಮ್ ಅಲ್ಲ ಅಂತೇಳಿ. ಜುಲೈ 2ನೇ ತಾರೀಕು 2015ರಲ್ಲಿ ಡೆಕ್ಕನ್ ಹೆರಾಲ್ಡ್ ವರದಿ ಮಾಡುತ್ತೆ, ಇವರು ಎಲ್ಲರೂ ಉಗ್ರರು ಇವ್ರನ್ನ ಬಿಡುಗಡೆ ಮಾಡಬೇಡಿ ಅಂತೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್, DG, IG ಮತ್ತೆ ಇಂಟೆಲಿಜೆನ್ಸ್ ಹೇಳುತ್ತೆ ಈ PFI ಉಗ್ರನ ಆಚೆ ಕಡೆ ಬಿಡಬೇಡಿ ಅಂತೇಳಿ. ಅದೆಲ್ಲವನ್ನ ಕಾಂಗ್ರೆಸ್ ಆಚೆ ಕಡೆ ಬಿಡುತ್ತೆ. ಆದ್ರೆ ಇವತ್ತು ರಾಮ ಮಂದಿರದ್ದು 32 ವರ್ಷದ ಹಳೆ ಕೇಸು ನೋಡಿ, ಇವತ್ತು ಇವರು ಆದೇಶ ಕೊಟ್ಟಿದ್ದಾರೆ. ಹಳೆ ಕೇಸು ಕರ್ನಾಟಕದಲ್ಲಿ ಹಿಂದೆ ಯಾರು ಸರ್ಕಾರ? 30 ಸೆಕೆಂಡ್ಸ್ ಹಳೆ ಕೇಸ್ಗಳನ್ನೆಲ್ಲ ರಿಓಪನ್ ಮಾಡಿ ಕ್ಲೋಸ್ ಮಾಡಿ ಅಂತ ಆದೇಶ ಕೊಟ್ಟಿವಿ ಅಂತ ಪರಮೇಶ್ವರ್ ಅವರು. ಹಾಗಾದ್ರೆ ಆದೇಶ ಪ್ರತಿ ತೋರಿಸಿ. ಕೇವಲ ಹುಬ್ಳಿಗೆ ಮಾತ್ರ ಹೋಗಿತ್ತಾ? ಬೇರೆ ಜಿಲ್ಲೆಗಳಿಗೆ ಹೋಗಿಲ್ವಾ? ಬರೀ 32 ಕೇಸ್ ಹುಬ್ಳಿಗೆ ಮಾತ್ರ ಮಾತಾಡ್ತಾರಲ್ಲ, ಹಾಗಾದ್ರೆ ಬೇರೆ ಕಡೆ ಹೋಗಿಲ್ವಾ? ಮೊದಲನೇದು. 2ನೇ ಪಾಯಿಂಟ್, ಬಿಜೆಪಿ ಸರ್ಕಾರ ಏನ್ ಮಾಡ್ತಿತ್ತು ಅಂತ ಹೇಳಿ. ಬಿಜೆಪಿ ಸರ್ಕಾರ ಹಿಂದೂಗಳಿಗೆ ಅಥವಾ ಯಾರಿಗೆ ನೋವಾದ್ರೂ ಜೊತೆಗೆ ನಿಂತ್ಕೊಳ್ಳುತ್ತೆ. ಈ ಕೇಸ್ ಆಗಿದ್ದು 1992ನಲ್ಲಿ.
ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದು ಇವಾಗ PFI ಪ್ರಕರಣನ ಕಾಂಗ್ರೆಸ್ ವಾಪಸ್ ತಗೊಂಡು ಅಂದ್ರೆ ಆಗಿದೆ ಅಂದಾಗ ತಗೊಳ್ಳೋ ಅಧಿಕಾರ ವಾಪಸ್ ನಿಮ್ಗಿತ್ತಲ್ಲ, ಯಾಕೆ ತಗೊಳ್ಳಿಲ್ಲ ನೀವು? ಕೇಸ್ ಇರ್ಲಿಲ್ಲ ಮೇಡಮ್, ಅದನ್ನೇ ಹೇಳ್ತಾ ಇರೋದು. 1992ರಲ್ಲಿ ಕೇಸ್ ಆಯ್ತು, 93ರಲ್ಲಿ ಚಾರ್ಜ್ ಶೀಟ್ ಆಯ್ತು. ಆವಾಗ ಇವ್ರಿಗೂ ನೋಟಿಸ್ ಆಯ್ತು. 93ರಲ್ಲಿ ನೋಟಿಸ್ ಆಗಿದ್ದು, ಇವ್ರು ಹೋದ್ರು ಬೇಗ ತಗೊಂಡ್ರು ಏನೋ ಮುಗೀತು. ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದು 2008ರಲ್ಲಿ, 16 ವರ್ಷ ಆದ್ಮೇಲೆ ಕೇಸೇ ಇರ್ಲಿಲ್ಲ ಮೇಡಮ್. ಅಷ್ಟೊತ್ತಿಗೆ ಅವರೇ ಹೇಳ್ತಾ ಇದ್ದಾರೆ, ಇವರು ಇಲ್ಲಿವರೆಗೂ ಒಂದು ನೋಟಿಸ್ ಬಂದಿಲ್ಲ, ಎದ್ದು ಬಂದಿಲ್ಲ ಅಂತ. ಇರೋದೇ ಗೊತ್ತಿಲ್ಲ ಯಾರಿಗೂ, ಇರೋದೇ ಗೊತ್ತಿಲ್ಲ. ಇವ್ರು ನೋಡಿ ಹಳೆದು ತೆಗಿಬೇಕು ಅಂತ ಹೇಳಿದ್ರೆ ನಟರಾಜ್ ಗೌಡ್ರೆ ಅವ್ರು ಹೇಳ್ತಾ ಇರೋದೇನಂದ್ರೆ ಎಲ್ಲರೂ ಮರೆತ ಕೇಸ್ಗಳನ್ನ ಹೆಕ್ಕಿ ಹೆಕ್ಕಿ ತೆಗಿತಾ ಇದೆ ಕಾಂಗ್ರೆಸ್, ಟಾರ್ಗೆಟ್ ಮಾಡೋದಕ್ಕೆ, ದ್ವೇಷ ರಾಜಕಾರಣ ಮಾಡೋದಕ್ಕೆ ಅಂತ. ಭಾವನಾ ಅವರೇ ನೋಡಿ, ಎಕ್ಕಿ ತೆಗಿ ಕೇಸು ರಿಓಪನ್ ಮಾಡೋ ಕೇಸ್ ಅಲ್ಲ ಇವು. ಒಂದ್ಸಲಿ FIR ಆಗಿ 1993 ನಲ್ಲಿ ಅವ್ರು ಹೇಳ್ತಾ ಇದ್ದಾಗ FIR ಆಗಿ ಕೇಸ್ಗಳಿದ್ದೆ ಅಂದ್ಮೇಲೆ ಅವು ಕ್ಲೋಸ್ ಆಗೋದು ಕೋರ್ಟ್ ಅಲ್ಲೇ ಕ್ಲೋಸ್ ಆಗ್ಬೇಕು. ಕೋರ್ಟ್ ಅಲ್ಲಿ ಹೆಂಗ್ ಕ್ಲೋಸ್ ಆಗ್ಬೇಕು? ನೋಡಪ್ಪ, ಆ ಪ್ರಕರಣದ ಆರೋಪಿಗಳು ತಲೆ ಮರೆಸ್ಕೊಂಡು ಸಿಗ್ತಾ ಇಲ್ಲ, ಅಲ್ಲ ಅವರು ಸಿಕ್ಕಿದ್ದಾರೆ, ಅವರು ಅಪರಾಧಿಗಳು ಅಥವಾ ನಿರಪರಾಧಿಗಳು ಅಥವಾ ಅವರು ಮರಣ ಹೊಂದಿದ್ದಾರೆ ಅಥವಾ ಸರ್ಟಿಫಿಕೇಟ್ ತಗೊಂಡೋಗಿ ಕೋರ್ಟ್ಗೆ ಕೊಟ್ರೆ ಕೋರ್ಟ್ ಕೇಸನ್ನ ಕ್ಲೋಸ್ ಮಾಡುತ್ತೆ. ಕೋರ್ಟ್ ಕೇಸ್ ಕ್ಲೋಸ್ ಆಗಿಲ್ಲ ಅಂದ್ರೆ ಇನ್ನು ಕೇಸ್ ಇದೆ ಅಂತಾನೆ, ಆಕ್ಟಿವ್ ಇದೆ ಅಂತಾನೆ. ಈಗ ಸಾಮಾನ್ಯ ಜ್ಞಾನ ಬಿಜೆಪಿ ಸರ್ಕಾರಕ್ಕೆ ಅರ್ಥ ಆಗಿಲ್ಲ ಅಂದ್ರೆ ವರ್ಷ ಬೇಕಿತ್ತ ನೀವು ಈ ಕ್ರಮ ತೆಗೆದುಕೊಳ್ಳೋದಕ್ಕೆ ಅಂತ. ಆಗಿರ್ಲಿಲ್ಲ ನಟರಾಜ್ ಅವರೇ, ಅವ್ರ ಪ್ರಶ್ನೆ ಅಲ್ಲ, ಕೆಲವ್ರ ಪ್ರಶ್ನೆಗಳನ್ನ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ. ಅವ್ರು ಅಬ್ಸ್ಕ್ಯಾಂಡ್ ಆಗಿರ್ಲಿಲ್ಲ, ಅವ್ರವ್ರ ಜೀವನ ನಡೆಸ್ತಾ ಇದ್ರು, ಅವ್ರು ಎಲ್ಲಿದ್ದಾರೆ ಅನ್ನೋದು ಗೊತ್ತಿತ್ತು. ಅವ್ರು ಇಡೀ ಜೀವನ ಕಳೆದಿದ್ದಾರ್ರಿ. ನಿನ್ನೆ ಒಬ್ರು ಮಾತನಾಡ್ತಾ ಇದ್ರು, 76 ವರ್ಷ ಅವ್ರನ್ನ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸಿದ್ರು. ಅವ್ರು ಹೇಳ್ತಾ ಇದ್ರು, ನನಗೆ BP ಇದೆ, ಶುಗರ್ ಇದೆ, ಇತ್ತೀಚೆಗಷ್ಟೇ ಕಣ್ಣು ಆಪರೇಷನ್ ಮಾಡಿಸಿದ್ದೀನಿ, 31 ವರ್ಷದಿಂದ ಏನು ಮಾತಾಡ್ಲಿಲ್ಲ, ಒಂದ್ ಸಮನ್ಸ್ ಜಾರಿ ಆಗಿಲ್ಲ, ಈಗ ಸಡನ್ ಆಗಿ ಬಂದ್ರು ಬಾಪ ಇಲ್ಲಿ ಅನ್ಬಿಟ್ಟು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಕೂರಿಸಿದ್ರು. ಅವ್ರ ಪ್ರಶ್ನೆ ಇರೋದು ಅಂದ್ರೆ ಇಲ್ಲ ಕರ್ನಾಟಕದಲ್ಲೂ ಅಷ್ಟೇ, ಇಡೀ ದೇಶದಲ್ಲೂ ಅಷ್ಟೇ ಲಕ್ಷಾಂತರ ಕೇಸ್ಗಳು, ಈ ತರ ಕೇಸ್ಗಳು ಇದಾವೆ. ಇದೊಂದೇ ಅಪರಾಧ ಪ್ರಕರಣ ಅಂತಲ್ಲ, ದೊಂಬಿ ಒಂದು ಪ್ರಕರಣ ಅಂತಲ್ಲ. ಕೊಲೆ ಆಗ್ಲಿ, ಡಕಾಯಿತಿ ಆಗ್ಲಿ, ಕಳ್ಳತನ ಆಗ್ಲಿ, ಸಂಚಾಗ್ಲಿ, ಆರ್ಥಿಕ ಕೇಸ್ಗಳಾಗ್ಲಿ, 4 ದಶಕಗಳ ಕೇಸ್ಗಳು ಕೂಡ ಇನ್ನೂ ಆಕ್ಟಿವ್ ಆಗೇ ಇದ್ದಾವೆ. 3 ದಶಕದ್ದು, 2 ದಶಕದ್ದು ಇಂಥ ದೀರ್ಘಾವಧಿಯ ಕೇಸ್ಗಳನ್ನ ಕ್ಲೋಸ್ ಮಾಡ್ಬೇಕಾದಾಗ ಯಾವಾಗಾದ್ರೂ ಒಂದ್ ಟೈಮಲ್ಲಿ ಕ್ಲೋಸ್ ಮಾಡ್ಬೇಕಾಗುತ್ತದೆ. ಆ ತರ ಒಂದು ಪ್ರಕರಣಗಳು, ಬೇರೆ ಬೇರೆ ಪ್ರಕರಣಗಳು ಅಲ್ಲಿನ ಹುಬ್ಳಿ ಧಾರವಾಡದಲ್ಲಿ ತೆಗಿಬೇಕಾದ್ರೆ ಅದ್ರೊಳಗೆ ಇದು ಒಂದು ಪ್ರಕರಣ ಆಗಿದೆ ಹೊತ್ತು ಇದೊಂದು ಪ್ರತ್ಯೇಕ ಪ್ರಕರಣ, ಇದು ಸಿಂಗಲ್ ಔಟ್ ಮಾಡಿದ್ದಾರೆ ಅಂತ ಇಲ್ಲ. ಅದ್ರೊಳಗೆ ಯಾರೋ ಒಬ್ರು ಕಲಬುರ್ಗಿ ಅಂತ, ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಅವ್ರನ್ನ ಸ್ಟೇಷನ್ ಬೇಲ್ ಮೇಲೆ ಅವ್ರ ಮನೆಗೆ ಬಿಟ್ಟಿದ್ದಾರೆ. ಅವ್ರನ್ನ ಏನು ತಗೊಂಡೋಗಿ ಜೈಲ್ಗೆ ಹಾಕಿಲ್ಲ. ಏನು ಪ್ರಕರಣವನ್ನ ತೀರ್ಮಾನ ಮಾಡ್ಬೇಕಾದ್ದು ಕಾನೂನು ಮತ್ತೆ ಪೊಲೀಸ್ ಇಲಾಖೆ. ನೆಲದ ಕಾನೂನಿಗೆ ನಾವು ಗೌರವ ಕೊಡ್ಬೇಕಾದವರು ಯಾವುದೇ ಹಳೆಯ ಪ್ರಕರಣ ಆಗ್ಲಿ. ಬಿಜೆಪಿ ಹೇಳ್ತಾ ಇದೆ ಈಗ PFI ಪ್ರಕರಣದಲ್ಲಿ ನೀವು ಬೇಕು ಅಂದವ್ರನ್ನೆಲ್ಲ ಬಿಟ್ಟಿದ್ದೀರಾ ಅಂತ ಅವ್ರು ಹೇಳ್ತಿದ್ದಾರೆ. ಈಗ ನೀವು ಭಾವನ ಅವ್ರು ಕರೆಕ್ಟಾಗಿ ಕೇಳ್ತಾ ಇದ್ದಾರೆ. ಯಾಕಂದ್ರೆ PFI ಪ್ರಕರಣವನ್ನ ಇವ್ರು ಈ ತರ ಮತ್ತೆ ಹೇಳ್ತಾ ಇದ್ದಾರೆ. ಇದನ್ನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷ ನಾಯಕ ಆಗಿದ್ದಾಗ ಬಸವರಾಜ ಬೊಮ್ಮಾಯಿ ಅವ್ರನ್ನ ಕೇಳಿದ್ರು, ಒಂದು ಪತ್ರ ಬರೆದ್ರು. ಯಾವ್ದಾದ್ರು PFI ಪ್ರಕರಣವನ್ನ ನಾವು ವಾಪಸ್ ಪಡ್ಕೊಂಡಿದ್ದೀವಿ ನಿಮ್ಮ ಬಿಜೆಪಿ ನಾಯಕರುಗಳು ಸುಮ್ಮನೆ ಸುಳ್ಳನ್ನ ಆಚೆಗಡೆ ಹೇಳ್ತಾ ಇದ್ದಾರೆ, ಅದಕ್ಕೆ ಸತ್ಯಾಂಶ ಕೊಡಿ ಅಂತ. ಉತ್ತರ ಏನ್ ಬಂದ್ ಗೊತ್ತಾ? ಬೊಮ್ಮಾಯಿ ಅಥವಾ ಗೃಹ ಇಲಾಖೆಯಿಂದ ಯಾವ ಪ್ರಕರಣವು PFI ಪ್ರಕರಣವನ್ನ ನೀವು ಹಿಂಪಡ್ಕೊಂಡಿಲ್ಲ, ಯಾವ್ಯಾವ ಹೋರಾಟ, ಕನ್ನಡ ಪರ ಹೋರಾಟಗಾರರು, ರೈತರ ಪರ ಹೋರಾಟಗಾರರು, ದಲಿತ ಪರ ಹೋರಾಟಗಾರರು ಅಥವಾ ಎಲ್ಲ ಪ್ರಕರಣಗಳನ್ನ ಆಚೆ ತೆಗೆದಿದ್ದಾರೆ ಅಂತ ಇದನ್ನ ವಾಸ್ತವವಾಗಿ ಬೊಮ್ಮಾಯಿ ಕೊಟ್ಟಿರೋದ ಉತ್ತರ. ಇದನ್ನ ಅವರ ಸರ್ಕಾರ ಕೊಟ್ಟಿರೋ ಉತ್ತರನೇ ಬಿಟ್ಬಿಟ್ಟು ಇವರು ಬಾಯಿ ಬಂದಂಗೆ ಸುಮ್ನೆ ಈ ನಾಗಪುರದ ವಾಟ್ಸ್ಆಪ್ ನಲ್ಲಿ ಬರ್ತಕ್ಕಂಥ ವಿಷಯ ಅದು ಸರಿಯಲ್ಲ, ತಪ್ಪಿಲ್ಲ. ಅದು ತಪ್ಪದು. ಬಿಜೆಪಿಗರು ಹೇಳ್ತಾ ಇರೋದು ಸುಳ್ಳು ಮತ್ತೆ ತಪ್ಪು. ಇದು ಸುಳ್ಳು ಪ್ರಚಾರ ಇದೆಯಲ್ಲ, ಅಪಪ್ರಚಾರ ಇದೆಯಲ್ಲ, ಅದು ಸರಿಯಲ್ಲ. ಆಯ್ತು, 175 ಡಾಕ್ಯುಮೆಂಟ್ ತೋರಿಸ್ತಿ 175 PFI ಕೇಸ್ ವಾಪಸ್ ತಗೊಂಡ್ರು. ಯಾವ್ಯಾವ ಕೇಸ್ ಹೇಳ್ತೀನಿ. 2009 ಉದಯಗಿರಿ ಪ್ರಕರಣ 40 ಕೇಸ್ ಹಿಂದೂಗಳ ಮನೆಗಳಿಗೆ ನುಗ್ಗಿ ಬೆಂಕಿ ಇಟ್ಟು ಹತ್ಯೆ ಮಾಡಿದ್ರು. 114 ಕೇಸು ಶಿವಮೊಗ್ಗದ್ದು. ಅದಾದ್ಮೇಲೆ ಹಾಸನ 2010 21 ಪ್ರಕರಣ, ಒಟ್ಟು 175 ಪ್ರಕರಣ. ಸೆಕೆಂಡ್ ರಿಪೋರ್ಟ್ DG IG ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಸರ್ಕಾರಕ್ಕೆ ಇವರು ಫಂಡಮೆಂಟಲಿಸ್ಟ್, ಹಾರ್ಡ್ ಕೋರ್ ಫಂಡಮೆಂಟಲಿಸ್ಟ್, ಇವ್ರನ್ನ ಬಿಡಬೇಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.